ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಅನೇಕರಿಗೆ ಒಂದು ಕೆಲಸವನ್ನ ಸರಿಯಾಗಿ ಮಾಡೋದೇ ಟಾಸ್ಕ್. ಆಫೀಸ್ಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಆಫೀಸ್ಗೆ ಹೋಗಿ ವಾಪಸ್ ಬರುವಾಗ ತುಂಬಾ ಫ್ರಸ್ಟ್ರೇಟೆಡ್ ಆಗಿ ಬರೋದಿರುತ್ತೆ ಸಹಜವಾಗಿ. ಯಾಕೆ ಹೇಳಿ, ತಮ್ಮ ಗೋಲ್ಸ್ ಅನ್ನ ಮೀಟ್ ಮಾಡೋದಕ್ಕಾಗ್ತಾ ಇಲ್ಲ, ಹೆಚ್ಚು ಪ್ರೊಡಕ್ಟಿವ್ ಆಗೋದಕ್ಕಾಗ್ತಾ ಇಲ್ಲ, ಒಂದು ಕೆಲಸನ ನಾನು ಪಡ್ಕೊಂಡಿರ್ತೀನಿ ಮಾಡೋದಕ್ಕಂತ ಅದನ್ನೇ ನೆಟ್ಟಗೆ ಮಾಡೋದಿಲ್ಲ ಅನ್ನೋ ಸಮಸ್ಯೆ. ಇದೇ ತರ ಮುಂದುವರೆದ್ರೆ ನೀವು ನಿಜವಾಗ್ಲೂ ಕ್ರೆಡಿಟ್ ಕಾರ್ಡ್ ಅನ್ನು ನಂಬಿಕೊಂಡು ಸಾಲಾಗಿಲ್ಲ ಮಾಡಿಕೊಂಡು ಕುಟುಂಬಸ್ಥರ ಮೇಲೆ ರೇಗಾಡ್ಕೊಂಡು ಹೀಗೇ ಕಳೆದು ಬಿಡ್ತೀವಿ. ನೀವು ಇದರಿಂದ ಆಚೆ ಬರಬೇಕು ಅಂದ್ರೆ ಸಕ್ಸಸ್ಫುಲ್ ಆಗಬೇಕು, ಯಶಸ್ಸಿನ ಕಡೆಗೆ ನೀವು ಹೋಗಬೇಕು ಅಂದ್ರೆ ಒಂದಕ್ಕಿಂತಲೂ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಎಬಿಲಿಟಿ ಇರಬೇಕು. ಸೊ ಒಂದಕ್ಕಿಂತಲೂ ಹೆಚ್ಚು ಕೆಲಸ ಮಾಡುವ ಮಟ್ಟಿಗೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ? ನಾ ಹೇಗೆ ಮಲ್ಟಿ ಟಾಸ್ಕರ್ ಆಗಲಿ? ಆ ಮಲ್ಟಿ ಟಾಸ್ಕರ್ ಆದ್ರೇನೆ ನೀವು ಮಿಲಿಯನ್ಸ್ ಅನ್ನ ನೋಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಒಂದೇ ಕೆಲಸ, ಜೀವನ ಪೂರ್ತಿ ಒಂದೇ ಸ್ಕಿಲ್ಲು, ಅದೇ ಗೋಳಾಟ, ಅದೇ ಕೋಪ, ಫ್ರಸ್ಟ್ರೇಷನ್. ನಮ್ಮ ದುಡಿಯೋಕೆ ಅಂತ ಇರುವಂತಹ ಆಯಸ್ ಏನಿದೆ ಅಲ್ಲ, ಒಂದು ಸ್ವಲ್ಪ ವರ್ಷಗಳನ್ನ ನಾವೇನು ಸ್ಪೆಂಡ್ ಮಾಡ್ತೀವಿ ಅದೆಲ್ಲವನ್ನು ಒಂಥರ ನಾನು ಫೇಲ್ಯೂರ್ ಅನ್ನೋ ರೀತಿಯಲ್ಲೇ ಕಳೆದು ಬಿಡ್ತೀವಿ. ಸೊ ನೀವು ಫೇಲ್ ಆಗಬಾರ್ದು, ನಾವೆಲ್ಲರೂ ಗೆಲ್ಲಬೇಕು ಅಂದ್ರೆ ಮಲ್ಟಿ ಟಾಸ್ಕರ್ ಆಗಬೇಕು, ತುಂಬಾ ಪ್ರೊಡಕ್ಟಿವ್ ಆಗಬೇಕು, ಆ ಮುಖೇನ ಯಶಸ್ಸಿನ ಕಡೆಗೆ ಸಾಗಬೇಕು. ಏನ್ ಮಾಡಲಿ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮಲ್ಟಿ ಟಾಸ್ಕರ್ ಆಗೋದಕ್ಕೆ ಇರುವಂತಹ ತುಂಬಾ ಸಿಂಪಲ್ ಸೂತ್ರಗಳು ಪ್ರತಿ ದಿನ ಫಾಲೋ ಮಾಡಿ. 1 ತಿಂಗಳಲ್ಲೋ 1.5 ತಿಂಗಳಲ್ಲೋ ನೀವು ನೋಡಿ ಚೇಂಜ್ ಆಗಿಲ್ಲ ಅಂದ್ರೆ ಕೇಳಿ. ಅದನ್ನ ತಿಳ್ಕೊಳ್ಳೋದಕ್ಕೆ ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆ ಬೆಲ್ ಐಕಾನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಅನ್ನು ಫಾಲೋ ಮಾಡಿ. ನೋಡಿ, ನೀವು ಮಲ್ಟಿ ಟಾಸ್ಕರ್ ಆಗೋದಕ್ಕೆ ಮಾಡಬೇಕಾಗಿರುವ ಮೊದಲ ಕೆಲಸ ಮರೆಯಬಾರದು. ಏನೋ ಅಂದ್ಕೊಂಡಿರ್ತೀರಿ, ಮರ್ತು ಬಿಡ್ತೀರಿ, ಅದಾಗಬಾರ್ದು ಅನ್ನೋ ಕಾರಣಕ್ಕೆ ರೈಟ್ ಡೌನ್ ಅ ಟು ಡೂ ಲಿಸ್ಟ್. ನೀವು ಏನು ಮಾಡಬೇಕು ಅಂದ್ಕೊಳ್ತೀರಿ ಅದನ್ನ ಒಂದು ಟು ಡೂ ಲಿಸ್ಟ್ ನಲ್ಲಿ ಬರೆದಿಡಿ. ಪ್ರತಿ ದಿನ ಒಂದು ಚಿಕ್ಕ ವಿಸಿಟಿಂಗ್ ಕಾರ್ಡ್ ಸೈಜ್ಗೆ ಒಂದು ಸ್ಲಿಪ್ ಅನ್ನು ಹರ್ಕೊಳ್ಳಿ. ಹಿಂದಿನ ದಿನಾನೇ ಬರೆದಿಡಿ, ನಾಳೆ ನಾನು ಏನೇನು ಮಾಡ್ತೀನಿ. ಬೈಕ್ ಸರ್ವಿಸಿಗೆ ಬಿಡಬೇಕು, ಬೇರೆ ಏನೋ ನೀವು ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು ಅಂತಿದ್ದು, ಬುಕ್ ಓದಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಇನ್ನೇನೋ PPT ರೆಡಿ ಮಾಡಬೇಕು, ನಾನು ಅಮ್ಮನ ಹೆಲ್ತ್ಗೆ ಬೇಕಾಗಿರುವಂತಹ ಕೆಲ ಸ್ಕೀಮ್ಗಳನ್ನ ನಾನು ಸ್ಟಡಿ ಮಾಡಬೇಕು, ಯಾವುದು ಬೆಸ್ಟ್ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದೆಲ್ಲವನ್ನು ಒಂದು ಕಡೆ ಬರ್ದಿಡಿ. ಸೊ ನೀವು ನೆಕ್ಸ್ಟ್ ದಿನ ಆರಂಭ ಮಾಡೋ ಸಂದರ್ಭ ಸುಮ್ಮನೆ ಒಂದು 3 ಸತಿ ನೋಡಿ. ಡೆಫಿನೆಟ್ಲಿ ನೀವು ಮರ್ತಿರ್ತೀರಿ, ಬಟ್ ಆ ಸ್ಲಿಪ್ ನಿಮ್ಮನ್ನ ಸಹಾಯ ಮಾಡುತ್ತೆ, ನೆನಪು ಮಾಡುತ್ತೆ. ಟು ಡೂ ಲಿಸ್ಟ್. ಎರಡನೆಯ ಪ್ರಮುಖ ವಿಚಾರ, ನೀವು ನಿಮ್ಮ ಐಡಿಯಾಸ್ ಅನ್ನ ಬರೆದಿಟ್ಕೊಳ್ಬೇಕು. ನೀವೊಬ್ಬ ಡಿಸೈನರ್, ನೀವೊಬ್ಬ ಇಂಜಿನಿಯರ್, ನೀವೊಬ್ಬ ಯೂಟ್ಯೂಬರ್, ಅಥವಾ ನೀವೊಬ್ಬ ಆರ್ಟಿಸ್ಟಿಕ್ ಥಿಂಕರ್ ಅಂದ್ಕೊಳ್ಳಿ. ನೀವೇನೋ ರೈಟರ್ ಆಗಿರ್ತೀರಿ, ಅಥವಾ ಪ್ರೊಡ್ಯೂಸರ್ ಆಗಿರ್ತೀರಿ, ಸಿನಿಮಾ ಮಾಡಬೇಕು ಅಂತಿರ್ತೀರಿ, ಏನೇನೇನೋ ಯೋಚನೆಗಳು ನಿಮ್ದಿರುತ್ತೆ. ದಿನದ ಒಂದು ಸಂದರ್ಭದಲ್ಲಿ ಎಲ್ಲೋ ಬೈಕ್ ಓಡಿಸ್ಬೇಕಾದ್ರೆ ನಿಮ್ಗೆ ಯಾವುದೋ ಒಂದು ಐಡಿಯಾ ಹೊಳೆಯುತ್ತೆ, ಯಾವುದೋ ಒಂದು ಹೊಸ ಟೈಟಲ್ ಹೊಳೆಯುತ್ತೆ, ಅಥವಾ ಇನ್ನೇನೋ ಒಬ್ಬರನ್ನ ನಾನು ಈ ಬಗ್ಗೆ ಓದಬೇಕು, ಆ ವ್ಯಕ್ತಿನ ಕನ್ಸಲ್ಟ್ ಮಾಡಿದ್ರೆ ನನ್ನ ಡೌಟ್ಸ್ ಕ್ಲಾರಿಫೈ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಆ ತಕ್ಷಣಕ್ಕೆ ಒಂದು 5 ನಿಮಿಷ ಟೈಮ್ ತಗೊಳ್ಳಿ, ನೋಟ್ಸ್ ಮಾಡಿ, ರೈಟ್ ಡೌನ್ ಯುವರ್ ಐಡಿಯಾಸ್, ಬರೆದಿಟ್ಕೊಳ್ಳಿ. ಆ ಐಡಿಯಾನ ಒಂದು ಪುಸ್ತಕ ಅದಕ್ಕೆ ಅಂತ ಮೇಂಟೈನ್ ಮಾಡಿ. ನೀವೇ ಯೋಚನೆ ಮಾಡದೆ ಡೆಫಿನೆಟ್ಲಿ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಮುಂದಿನ ಹಂತಕ್ಕೆ ಹೋಗುತ್ತೆ. ಎಷ್ಟೋ ಬಾರಿ ಹಿಂಗೆ ಅವ್ರಿಗೆ ಗೊತ್ತಿರುತ್ತೆ, ಯೋಚನೆ ಮಾಡಿರ್ತಾರೆ, ಆ ತಕ್ಷಣಕ್ಕೆ ನೆನಪಾಗೋದಿಲ್ಲ. ಜಸ್ಟ್ ಇಮ್ಯಾಜಿನ್, ನೀವು ಒಬ್ಬ ಡೈರೆಕ್ಟರ್ ಆಗಿರ್ತೀರಿ, ಗಾಂಧಿನಗರದಲ್ಲಿ ಯಾರೋ ಒಬ್ಬ ಪ್ರೊಡ್ಯೂಸರ್ನ ನೀವು ಭೇಟಿ ಆಗ್ಬೇಕು ಅಂದ್ಕೊಂಡಿರ್ತೀರಿ. ಲಕ್ ಬೈ ಚಾನ್ಸ್ ಯಾವುದೋ ಒಂದು ಹೋಟೆಲ್ಗೆ ಹೋಗಿರ್ತೀರಿ, ಫ್ರೆಂಡ್ ಜೊತೆ ಯಾರೋ ಸಿಕ್ಬಿಟ್ರು. ನಿಮ್ಮ ಆ ಪ್ರಿಪರೇಷನ್ ಇಲ್ಲ ಅಂದ್ರೆ ನೀವು ಅಲ್ಲಿ ಸೋತ್ ಬಿಡ್ತೀರಿ. ಬಿಕಾಸ್ ನಿಮ್ಗೆ ಅವರ ಅಪಾಯಿಂಟ್ಮೆಂಟು ಯೋಚನೆ ಮಾಡದೆ ಸಿಕ್ತು. ನೀವು ಹೇಳ್ತೀರಿ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್, ನಂಗೊಂದು ಐಡಿಯಾ ಇದೆ, ಸರಿ ಹೇಳಪ್ಪ, ಬಂದಿಲ್ಲ ಅಂದ್ರೆ ಮುಗೀತಲ್ಲ. ಹಂಗಾಗಬಾರ್ದು. ಆ ಕಾರಣಕ್ಕೆ ನೀವು ಪ್ರಿಪೇರ್ಡ್ ಇರಬೇಕು. ಸೊ ನಿಮ್ಮ ಐಡಿಯಾಸ್ಗಳನ್ನ, ಯೋಜನೆಗಳನ್ನ ಬರೆದಿಟ್ಕೊಳ್ಳಿ. ಒಂದು ಬುಕ್ ಅನ್ನ ಅದಕ್ಕೆ ಅಂತಲೇ ಮೇಂಟೈನ್ ಮಾಡಿ. ಟು ಡೂ ಲಿಸ್ಟ್ ಬೇರೆ, ಅದು ಪ್ರತಿದಿನ ನೀವು ಜೇಬಲ್ಲಿ ಇಟ್ಕೊಳ್ತೀರಿ. ಅವೆಲ್ಲವೂ ಕಂಪ್ಲೀಟ್ ಆಯ್ತಾ ಹರಿದು ಬಿಸಾಡ್ತೀರಿ. ನೋಡಿ, ತುಂಬಾ ದೊಡ್ಡ ಸಾಧಕರು ಈ ಬಗ್ಗೆ ಮಾತಾಡಿದ್ದಾರೆ. ಏನಂತ ಅಂದ್ರೆ, ನೀವು ಬರೆದಿಡೋದ್ರಿಂದ ಏನಾಗುತ್ತೆ ಗೊತ್ತಾ, ಮರೆಯೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಬರೀತೀರಿ, ಬರ್ದಿದ್ದನ್ನ ಮಾಡ್ತಾ ಹೋಗ್ತೀರಿ. ಅದು ಯಾವ ಲೆವೆಲ್ಗೆ ಹ್ಯಾಬಿಟ್ ಆಗುತ್ತೆ ಅಂದ್ರೆ, ನೀವು ಏನ್ ಬರೀತಿರೋ ಅದನ್ನ ಮಾಡೇ ಮಾಡ್ತೀರಾ. ಆ ಹಂತಕ್ಕೆ ನೀವು ಬೆಳೆಯೋದಕ್ಕೆ ಸಾಧ್ಯ. ಮುಂದಿನ ಸೀಕ್ರೆಟ್, ಪ್ರತಿ ದಿನವೂ ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಆಚೆ ಬರೋದಕ್ಕೆ ಏನ್ ಮಾಡಬೇಕು ಅನ್ನೋ ಕುರಿತಾದ ಕೆಲ ಹವ್ಯಾಸಗಳನ್ನ ಮಾಡ್ಕೊಳ್ಳಿ. ನಿಮಗೆ ಬೇಗ ಎದ್ದೊಳ್ಬೇಕು ಅಂತ ಆಸೆ, ಬೇಗ ಎದ್ರೆ ನಾನು ಇಡೀ ದಿನಾನ ನೀಟಾಗಿ ಮ್ಯಾನೇಜ್ ಮಾಡಬಹುದು ಅಂತ. ಬೇಗ ಎದ್ದೇಳೋದಕ್ಕೆ ಏನೇನು ಮಾಡಬಹುದು ನೀವು? ಮ್ಯಾಕ್ಸಿಮಮ್ ನಿಮ್ಮ ತಂದೆಯವರು ವಾಕಿಂಗ್ ಹೋಗ್ತಾರಾ, ಅವ್ರ ಜೊತೆ ವಾಕಿಂಗ್ ಹೋಗೋದಕ್ಕೆ ಟ್ರೈ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆ ಸೈಕ್ಲಿಂಗ್ಗೆ ಪ್ಲಾನ್ ಮಾಡಬಹುದು.
ಅರ್ಧ ಗಂಟೆ ಜಾಗ್ ಮಾಡಬಹುದು, ಅಥವಾ ನಿಮ್ಮ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೋ, ಅಥವಾ ನಿಮ್ಮ ಮನೆಯ ಟೆರೆಸ್ ಮೇಲೆ ಇರುವಂತಹ ಗಿಡಗಳಿಗೆ ನೀರು ಹಾಕೋದಕ್ಕೋ, ಯಾವುದೋ ಒಂದು ಆಕ್ಟಿವಿಟಿಯನ್ನ ನಿಮ್ಮ ತೀರಾ ಪ್ರೀತಿಸುವಂತಹ ಕೆಲಸದ ಜೊತೆಗೆ ಟೈ ಅಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ದೊಂದು ಟೂ ವೀಲರ್ ಇತ್ತಾ, ಪ್ರತಿದಿನ ಟೂ ವೀಲರ್ನ ಒರೆಸೋದಕ್ಕಂತಾನೆ ಬೇಗ ಎದ್ದೇಳಿ. ಪಾರ್ಕಿಂಗ್ ಅಲ್ಲಿ ಹಾಕಿರ್ತೀರಿ, ಆಚೆಗಡೆ ತೆಗೆದು ನೀಟಾಗಿ ಅದನ್ನ ಒರೆಸಿ ನಿಮ್ಮ ಬೇರೆ ಏನೋ ಟಾಸ್ಕ್ ಅನ್ನ ಆರಂಭ ಮಾಡ್ತೀರಿ. ಈ ತರದ್ದು ನಿಮಗೆ ಯಾವುದು ತುಂಬಾ ಇಷ್ಟ ಅದನ್ನ ಈ ಮಾರ್ನಿಂಗ್ ಟೈಮಿಗೆ ಆ ಸ್ಲಾಟ್ ನಲ್ಲಿ ಹಾಕೊಂಡು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಇರೋ ಕೆಲಸ ಆಗಿರೋದ್ರಿಂದ ಬೈಕೊಂಡಂತೂ ಮಾಡೋದಿಲ್ಲ. ಆ ಕೆಲಸ ಮಾಡೋದಕ್ಕಂತಾನೆ ಆರಂಭ ಆಗುವ ನಿಮ್ಮ ದಿನಚರಿ ಒಂದು ಹವ್ಯಾಸ ಆಗ್ಬಿಡುತ್ತೆ. ನಿಮ್ಮ ಬಯೋ ಕ್ಲಾಕ್ ನಲ್ಲಿ ಅದು ರಿಜಿಸ್ಟರ್ ಆಗ್ಬಿಡುತ್ತೆ, ನಾ ಪ್ರತಿದಿನ ಇಂಥದ್ದನ್ನೇನೋ ಮಾಡ್ತಾ ಇದ್ದೆ ಅಂತ. ಸೊ ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರೋದಕ್ಕೆ ಬೇಕಾಗಿರುವಂತಹ ಪ್ಲಾನ್ ಮಾಡ್ಕೊಳ್ಳಿ. ನೀವು ದಿನ ಬೇಗ ಮಲಗಬೇಕು ಅಂತ ಅಂದ್ಕೊಂಡಿದ್ರೆ ಪುಸ್ತಕವನ್ನು ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಲಗೋ 2 ಅವರ್ ಮುಂಚೆ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ನೀವು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ಆಚೆ ಬರಬೇಕಾ, ವೀಕ್ ಡೇಸ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಡಿಲೀಟ್ ಮಾಡ್ಬಿಡಿ. ವೀಕೆಂಡ್ಗೆ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಅಥವಾ ಫೋನ್ ಅಲ್ಲಿ ಬೇಡ, ನಿಮ್ಮ ಡೆಸ್ಕ್ ಟಾಪ್ ನಲ್ಲಿ ಯೂಸ್ ಮಾಡಿ. ಮನೆಯಲ್ಲಿರುವ ಡೆಸ್ಕ್ ಟಾಪ್ ನಲ್ಲಿ ಲಾಗಿನ್ ಆಗಿ ಅಲ್ಲೇ ಯೂಸ್ ಮಾಡಿ. ಅಟ್ಲೀಸ್ಟ್ ಆಫೀಸಿಗೆ ಹೋಗ್ತೀರಿ, ವಾಪಸ್ ಬರ್ತೀರಿ, ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ನೀವು ನೋಡಿ. ನಿಮ್ಮ ಟೈಮ್ ಅಲ್ಲಿ ತುಂಬಾ ವೇಸ್ಟ್ ಆಗ್ತಿದೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿ ಕ್ಷಣನೂ ಇಂಪಾರ್ಟೆಂಟ್. ಟೈಮ್ ಇಸ್ ಈಕ್ವಲ್ ಟು ಮನಿ, ಮರಿಬೇಡಿ. ಮುಂದಿನ ಬಹು ಮುಖ್ಯ ಹವ್ಯಾಸ, ಡೋಂಟ್ ಸ್ಟಾಪ್ ರೀಡಿಂಗ್. ಯಾವತ್ತೂ ಕಲಿಕೆಯನ್ನು ನಿಲ್ಲಿಸಬೇಡಿ. ರೀಡಿಂಗ್ ಅಂತಲೇ ಅಲ್ಲ, ಬೇರೆ ಯಾವುದೋ ಬಗ್ಗೆ ವಿಚಾರಗಳನ್ನ ಡಿಗ್ ಮಾಡೋದು, ತಿಳ್ಕೊಳ್ಳೋದು, ಯಾವುದೋ ಡಾಕ್ಯುಮೆಂಟ್ರಿಗಳನ್ನ ನೋಡೋದು, ಇನ್ಫಾರ್ಮೇಟಿವ್ ಸಿನಿಮಾಗಳನ್ನ ನೋಡೋದು, ಪುಸ್ತಕಗಳನ್ನು ಓದೋದು, ಮ್ಯಾಗ್ಝಿನ್, ಪೇಪರ್ಗಳನ್ನು ನೋಡೋದು, ಇದ್ಯಾವುದನ್ನು ಬಿಡಬೇಡಿ. ನೀವು ಒಂದು ಕೆಲಸಕ್ಕೆ ಏಮ್ ಮಾಡ್ತೀರಿ, ನಾನು UPSC ಆಫೀಸರ್ ಆಗ್ಬೇಕಪ್ಪ, ಓಕೆ, ಕಷ್ಟಪಟ್ಟು ಓದ್ಬಿಡ್ತೀರಾ, UPSC ಆಫೀಸರ್ ಆಗ್ಬಿಡ್ತೀರಾ. ಆಮೇಲೆ ನಾನು ಆಫೀಸರ್ ಆಗಿದ್ದೀನಿ, ಈಗ ಯಾಕೆ ಓದ್ಲಿ ಅನ್ಕೊಳ್ತೀರಾ? ನೋ, ನೀವು ಪ್ರತಿ ಕ್ಷಣ ಅಪ್ಡೇಟ್ ಆಗಬೇಕು. ಇಂಜಿನಿಯರ್ ಆದಮೇಲೆ ಏನು, ಅದರಲ್ಲಿ ಬೆಸ್ಟ್ ಆಗೋದಕ್ಕೆ ನೀವು ಓದಬೇಕಾಗತ್ತೆ. ಕರೋನಾದಂತಹ ಒಂದು ಅನ್ಸರ್ಟನಿಟಿ, ಏನೋ ಸಮಸ್ಯೆ ಆಯಿತು, ನೀವು ಅದನ್ನ ದಾಟಿ ಆಚೆ ಬರೋದಕ್ಕೆ ಯು ನೀಡ್ ಸಮ್ ರೀಡಿಂಗ್. ಸೊ ಆ ಕಾರಣಕ್ಕೆ ದಯಮಾಡಿ ಓದೋದನ್ನ ಬಿಡಬೇಡಿ. ಎಂಥದ್ದೇ ಸಂದರ್ಭದಲ್ಲೂ ಓದೋದನ್ನ ಒಂದು ಹವ್ಯಾಸವಾಗಿಟ್ಕೊಳ್ಳಿ. ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರು ಪ್ರತಿ ದಿನ ಊಟ ಮಾಡೋದು ಹೆಚ್ಚು ಕಮ್ಮಿ ಆದ್ರೂ 2 ಅಥವಾ 3 ಗಂಟೆ ಓದ್ತಾರೆ. ನಾವು ಅಷ್ಟು ರಿಚ್ ಅಲ್ವಲ್ಲ, ಅಟ್ಲೀಸ್ಟ್ 1 ಅವರ್ ಓದೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ತುಂಬಾ ಇಂಪಾರ್ಟೆಂಟ್, ಎಕ್ಸಸೈಸ್. ಮೆಡಿಟೇಷನ್ ಹಾಗೇನೆ ಎಕ್ಸಸೈಸ್, ಇದೆರಡನ್ನೂ ಮಾಡಿ. ದಯಮಾಡಿ ಇದೆರಡಕ್ಕೂ ನಿಮ್ಮ ದಿನಚರ್ಯ ಅಟ್ಲೀಸ್ಟ್ 1 ಅವರ್, ಅರ್ಧ ಗಂಟೆ ಎಕ್ಸಸೈಸ್, 20 ನಿಮಿಷ ಮೆಡಿಟೇಷನ್, ಇನ್ನೊಂದು 10 ನಿಮಿಷ ದೇವರ ಮುಂದೆ ಬೇಡ್ಕೊಳ್ಳೋದಕ್ಕೆ. ದೇವರು ಅಂದ್ರೆ ನೀವೇನೋ ಪೂಜೆ ಮಾಡಬೇಕು, ಗಂಧದ ಕಡ್ಡಿ ಹಚ್ಚಬೇಕು, ತುಪ್ಪದ ದೀಪನೇ ಹಚ್ಚಬೇಕು ಅಂತಲ್ಲ. ನಿಮ್ಮೊಳಗೊಬ್ಬ ದೇವರಿದ್ದಾನೆ ಅಂದ್ಕೊಳ್ಳಿ. ಆತ ನೀವೇನ್ ಕೇಳಿದ್ರು ಕೊಡುವಂಥವನು ಅಂದ್ಕೊಳ್ಳಿ. ನೀವು ಮಾಡೋ ಕೆಟ್ಟ ಕೆಲಸ, ಒಳ್ಳೆ ಕೆಲಸ ಎಲ್ಲ ಆತನಿಗೆ ಗೊತ್ತು ಅಂದ್ಕೊಳ್ಳಿ. ನಿಮ್ಮ ಮನಸ್ಸಾಕ್ಷಿನೇ ನಿಮ್ಮ ದೇವರು ಅಂತ ಅವರ ಮುಂದೆ ಕೂತು ಧ್ಯಾನ ಮಾಡಿ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಹೀಗೆ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ, ನೀನು ನನ್ನೊಳಗೆ ಇದೆಯಾ, ನನಗೊಂದು ಸಹಾಯ ಮಾಡು ಅಂತ ಅಂದುಕೊಂಡು ನೋಡಿ ನಿಮಗೆ ಎಂಥ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲವನ್ನೂ ಮಾಡಿದ್ರೆ ಡೆಫಿನೆಟ್ಲಿ ನೀವು ಪ್ರೊಡಕ್ಟಿವ್ ಆಗ್ತೀರಿ 100%. 30 ದಿನ ಕಂಟಿನ್ಯೂಸ್ಲಿ ಮಾಡಿ, 10 ದಿನ ಬಿಟ್ಟು 31ನೇ ದಿನಕ್ಕೆ ನೀವು ಸ್ಟಾರ್ಟ್ ಮಾಡಿರ್ತೀರಿ. ಅದನ್ನ ಮಾನಿಟರ್ ಮಾಡೋದಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿದ್ದೀರಾ ಅನ್ನೋದು. ಇದೆಲ್ಲವನ್ನು ಮೈಗೂಡಿಸಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ನೀವು ಪ್ರೊಡಕ್ಟಿವ್ ಆಗಿ, ದಯಮಾಡಿ ಪ್ರೊಡಕ್ಟಿವ್ ಆಗಿ. ಇಲ್ಲದೆ ಹೋದ್ರೆ ಏನ್ ಗೊತ್ತಾ, ಜಾಬ್ ಮಾರ್ಕೆಟ್ ತುಂಬಾ ಕಾಂಪಿಟೇಷನ್ ಇದೆ. ಈಗಿರುವಂತಹ 100 ಜನ ಕೆಲಸಗಾರರಲ್ಲಿ 62 ಜನ ಪ್ರೊಡಕ್ಟಿವ್ ಇಲ್ಲ, ಅಥವಾ ಅವರು ನೆಕ್ಸ್ಟ್ ಲೆವೆಲ್ಗೆ ಪ್ರೊಡಕ್ಟಿವ್ ಆಗೋದಕ್ಕೆ ಟ್ರೈ ಮಾಡಬೇಕು ಅಂತ ಒಂದು ಸ್ಟಡಿ ಹೇಳುತ್ತೆ. ಹೀಗಾಗಿ ನೀವು ಇರ್ರಿಲೆವೆಂಟ್ ಆಗ್ಬಿಡ್ಬೇಡಿ. ಅವನ ಅಪ್ರಸ್ತುತ ಕಣೋ, ಆಗ ಕೆಲಸ ಮಾಡ್ತಿದ್ದ, ಈಗ ಅವನ ಕೈಲಿ ಆಗಲ್ಲ, ಆ ಥರ ಮಾಡ್ಕೊಳ್ಬೇಡಿ. ಸೊ ಇದೆಲ್ಲವನ್ನು ಅಭ್ಯಾಸ ಮಾಡ್ಕೊಳ್ಳಿ, ನೀವು ಸಕ್ಸಸ್ಫುಲ್ ಆಗಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಹಣವಂತರಾಗುವತ್ತ ಮುಂದೆ ಸಾಗಿ.